ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ 34, 35, 36 ಶ್ಲೋಕಗಳನ್ನು ಹೇಳ್ತಾ ಹೋಗೋಣ. ಸಾಂಖ್ಯಯೋಗದ್ದು. ಹಿಂದೆನೇ ಹೇಳಿದಂಗೆ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಕ್ಷತ್ರಿಯನಿಗೆ ಯುದ್ಧನೇ ಮುಖ್ಯವಾದ್ದು, ಯುದ್ಧವೇ ಅವನ ಧರ್ಮ. ಯುದ್ಧವನ್ನು ಬಿಟ್ಟರೆ ನಿನಗೆ ಬೇರೆ ಧರ್ಮ ಇಲ್ಲ. ಯುದ್ಧ ಮಾಡದೇ ಇದ್ದರೆ ನೀನು ಆ ಧರ್ಮಕ್ಕೆ ಚ್ಯುತಿ ತಂದಂಗೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 34ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಕೀರ್ತಿಂ ಚಾಪಿಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿಂ ರಿಚ್ಯತೆ ಅಂತ ಹೇಳ್ತಾನೆ. ಅತಿರಿಚ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಈ ಒಂದು ಅಕೀರ್ತಿಗಿಂತ ಈ ಒಂದು ಅರ್ಜುನ ಯುದ್ಧವನ್ನು ಬಿಟ್ಟು ಹೊರಟೋದ. ನಿನಗೆ ಒಳ್ಳೆಯ ಉದ್ದೇಶ ನಿನ್ನ ಮನಸ್ಸಲ್ಲಿರಬಹುದು, ಆದರೆ ನಿನ್ನ ಶತ್ರುಗಳು ಅದನ್ನೇ ಕಾಯ್ತಾ ಇರ್ತಾರೆ. ಏನು ಹೇಳ್ತಾರೆ? ಅರ್ಜುನ ಮಧ್ಯದಲ್ಲೇ ಯುದ್ಧವನ್ನು ಬಿಟ್ಟು ಓಡೋಟೋದ. ಅವನಿಗೆ ಯುದ್ಧ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವನಿಗೆ ಕೌರವರ ಸೈನ್ಯ ನೋಡಿ ಬಹಳಷ್ಟು ಹೆದರಿಕೆ ಆಗೋಯ್ತು. ಇದರಿಂದ ಅವನು ಯುದ್ಧ ಬಿಟ್ಟು ಹೊರಟೋದ ಅಂತ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದ್ದರಿಂದ ನೀನು ಆ ಥರ ಮಾಡೋಕ್ಕಾಗಲ್ಲ. ಶ್ರೀಕೃಷ್ಣ ಹಿಂದೆ ನಿನ್ನ ಅವ್ರ ಧರ್ಮದ ಬಗ್ಗೆ ಹೇಳ್ದ. ಕ್ಷತ್ರಿಯನ ಧರ್ಮ ಯುದ್ಧ ಮಾಡೋದು. ಇದು ಒಂದು ನಿನಗೆ ಅವಕಾಶ ಸಿಕ್ಕಿದೆ ಯುದ್ಧ ಮಾಡೋಕ್ಕೆ, ನೀನು ಯುದ್ಧ ಮಾಡು ಅಂತ ಶ್ರೀಕೃಷ್ಣ ಹೇಳ್ದ. ಈಗ ಹೇಳ್ತಾ ಇರೋದೇನಪ್ಪ ಅಂದರೆ, ಅವನ ಒಳಗಿರುವಂತಹ ಒಂದು ಚೈತನ್ಯವನ್ನು ಬಡಿದು ಎಬ್ಬಿಸುವಂತಹ ಕೆಲಸವನ್ನು ಶ್ರೀಕೃಷ್ಣ ಮಾಡ್ತಾ ಇದ್ದಾನೆ. ಅಂದರೆ ನೀನು ಹೆದರ್ಕೋಬಾರ್ದು, ನೀನು ಹೆದರ್ಕೊಂಡ್ರೆ ನೀನು ಅಪಹಾಸ್ಯಕ್ಕೆ ಗುರಿ ಆಗ್ತೀಯಾ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಅದೇ ಥರನೇ ಮುಂದಿನ ಶ್ಲೋಕದಲ್ಲಿ 35ನೇ ಶ್ಲೋಕದಲ್ಲಿ ಹೇಳ್ತಾರೆ, ಭಯಾದ್ರಾಣಾದುಪತರಂ ಮನ್ಸ್ಯಂತೆ ತ್ವಾಂ ಮಹಾರಥ ಯೇಷಾಂ ಚ ತ್ವಾ ಬಹುಮತೋ ಭೂತ್ವಾ ಯಸ್ಯಾಸಿ ಲಾಘವಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಏನಂದರೆ, ನೀನು ಯಾವ ಕಾರಣದಿಂದ ಯುದ್ಧದಿಂದ ಹಿಂದೆ ಸರದೆ ಅಂತ ಯಾರು ನಿನಗಾಗದೇ ಇದ್ದವ್ರು ಹೇಳಲ್ಲ. ಶ್ರೀಕೃಷ್ಣ ನೀನು ಹೆದರುಕೊಂಡು ಯುದ್ಧದಿಂದ ಹಿಂದೆ ಸರದೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನೀವು ಯುದ್ಧದಿಂದ ಹೆದರ್ಕೊಂಡು ಹಿಂದೆ ಸರದೆ ಅಂತ ಎಲ್ಲರೂ ಮಾತಾಡ್ತಾರೆ. ಏನಾಗತ್ತಪ್ಪ ಅಂದರೆ, ಒಂದು ಯುದ್ಧಕ್ಕೆ ನಿಂತಿದ್ದೀವಿ ಅಂದರೆ ಸುಮಾರು ಜನ ನಮ್ಮ ಕಡೆಗೂ ಇರ್ತಾರೆ, ಎದುರು ಕಡೆ ಪಾಳ್ಯದಲ್ಲೂ ಸುಮಾರು ಜನ ಇರ್ತಾರೆ. ಏನಾದರೂ ನೀನು ಯುದ್ಧವನ್ನು ಮಾಡಲ್ಲ ಅನ್ನೋ ನಿರ್ಣಯಕ್ಕೆ ಬಂದ ತಕ್ಷಣ ಏನು ಮಾಡ್ತಾರೆ, ನಮ್ಮಲ್ಲಿರೋರು ಎದುರುಗಡೆ ಪಾಳ್ಯದವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಯಾಕೆ ಅಂದರೆ ಗೆಲುವಿನ ಹಿಂದೆ ಹೋಗೋದು ಜಾಸ್ತಿ ಜನಗಳು. ಹಾಗಾಗಿ ನೀನು ಭಯದಿಂದ ಹಿಂದೆ ಸರಿದುಬಿಟ್ಟೆ ಅಂತ ಜನ ಮಾತಾಡ್ತಾರೆ. ನೀನು ಮಹಾರಥಿ, ಇಂತಹ ಯುದ್ಧಗಳನ್ನು ಅನೇಕವನ್ನು ಎದುರಿಸಿರೋ ನೀನು ಮಾತ್ರವಾಗಿ ಯುದ್ಧವನ್ನು ಗೆಲ್ಲಬಹುದು. ಅಂತಹ ಸಾಮರ್ಥ್ಯವನ್ನು ಇದೆ ನಿನಗೆ, ಅಂತಹ ಸಾಮರ್ಥ್ಯ ನಿನಗಿದೆ. ಆದರೆ ನೀನೇನಾದರೂ ಈ ಸಮಯದಲ್ಲಿ ಯುದ್ಧ ಬಿಟ್ಟು ಹೊರಟೋದ್ರೆ ಜನ ನಿನ್ನನ್ನು ಆಡ್ಕೋತಾರೆ. ನಿನಗೆ ಆಗೋರು ಕೂಡ ಆಗದೇ ಇದ್ದವ್ರ ಜೊತೆ ಸೇರಿಕೊಂಡು ಆಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಆದ್ದರಿಂದ ಆ ಥರ ಮಾಡೋಕ್ಕೆ ಹೋಗಬೇಡ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದೇ ಥರ 36ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಅವಾಚ್ಯ ವಾದಾಂಶ್ಚ ಬಹೂನ್ ವದಶ್ಯಂತಿ ತವಾಹಿತಃ ನಿಂದನ್ಸ್ತವ ಸಾಮರ್ಥ್ಯಂ ತಥೋ ದುಃಖ ತರುಮ್ನು ಕಿಂ ಅಂತ ಹೇಳ್ತಾನೆ. ಅಂದರೆ ಈಗ ಮುಗಿದೋಯ್ತು, ಮುಂದೆ ಜನ ಮಾತಾಡ್ಕೋತಾ ಇದ್ದಾರೆ. ನೀನು ಸಮಾಜವನ್ನು ಎದುರಿಸಲೇಬೇಕು. ಮುಂದೇನಾದರೂ ಯುದ್ಧ ಬಿಟ್ಟಾದರೂ ಸಮಾಜವನ್ನು ಎದುರಿಸಲೇಬೇಕು. ಆವಾಗ ನೀನು ಆಡೋ ಮಾತಿಗೆ ಬೆಲೆ ಕೊಟ್ಟು ತಿರುಗಿ ಈ ಥರ ಯುದ್ಧ ಮಾಡ್ತೀನಿ ಅಂತ ಬರೋಕ್ಕಾಗಲ್ಲ. ಯಾರು ನಿನ್ನ ಮಾತಕ್ಕೆ ಬೆಲೆ ಕೊಡಲ್ಲ. ಆದ್ದರಿಂದ ಈ ಅವಕಾಶದಲ್ಲಿ ನೀನು ಯುದ್ಧ ಮಾಡಲೇಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ನೀನು ಈ ಸಮಯದಲ್ಲಿ ಯುದ್ಧ ಬಿಟ್ಟು ಹೊರಟೋದ್ರೆ, ಈ ಒಂದು ಗಳಿಗೆಯಲ್ಲಿ ಯುದ್ಧ ಬಿಟ್ಟು ಹೊರಟೋದ್ರೆ ಮುಂದೆ ಜನ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನಿನ್ನ ಒಂದು ಸಾಮರ್ಥ್ಯ ಆವಾಗ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಇವ್ರಿಗೆ ಯುದ್ಧ ಮಾಡಿ ತೋರಿಸ್ಲೇ ಬಿಡ್ತೀನಿ, ನಾನು ಯಾಕೆ ಯುದ್ಧ ಬಿಟ್ಟೆ ಅಂತ ಅನ್ಕೋತೀಯ. ಆದರೆ ಆವಾಗ ಯಾರು ನಿನ್ನ ಜೊತೆ ಬರಲ್ಲ. ಯಾಕೆ ಅಂದರೆ ಇವನು ಹಿಂದೆ ಇದೇ ಥರ ಯುದ್ಧ ಮಾಡ್ತೀನಿ ಅಂತ ಕರೆದುಬಿಟ್ಟು ಇವನೇ ಯುದ್ಧ ಬಿಟ್ಟು ಓಡೋಟೋಗಿದ್ದಾನೆ. ಇಂಥವನ ಹತ್ರ ಯಾಕೆ ನಾ ಬರಬೇಕು ಅಂತ ಯಾರೂ ಬರೋದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ನಮ್ಮ ಚುನಾವಣೆ ಪ್ರಕ್ರಿಯೆ ಅಂತ ತಗೊಂಡ್ರು ಅದು ಒಂದು ದೊಡ್ಡ ಯುದ್ಧ ಥರ ನಡೆಯುತ್ತೆ. ಆಗ
ಕೆಲವರು ಚುನಾವಣೆಗೆ ಸ್ಪರ್ಧಿಸಿರ್ತಾರೆ, ನಾಮಪತ್ರವನ್ನು ಹಾಕಿರ್ತಾರೆ. ಅದು ಅಭಿಮಾನಿಗಳು ನಾಮಪತ್ರದ ಜೊತೆ ತುಂಬ ಬಂದು ಇವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಇವ್ರ ಜೊತೆ ಇದ್ದು ಕೆಲಸ ಮಾಡಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಕಡೆಗಳಿಗೆಯಲ್ಲಿ ನಾಮಪತ್ರವನ್ನು ವಾಪಸ್ ತಗೊಂಡ್ಬಿಟ್ರೆ ಯಾವುದೋ ಒಂದು ಬಲವಂತಕ್ಕೋ ಯಾವುದೋ ಒಂದು ಒತ್ತಾಯಕ್ಕೋ ಮಾಡಿದ್ಬಿಟ್ಟು ಆವಾಗ ಇವ್ರ ಜೊತೆ ಇದ್ದೋ ಕಾರ್ಯಕರ್ತರೆಲ್ಲ ಆಪೋಸಿಟ್ ಪಾರ್ಟಿ ಜೊತೆ ಹೊರಟೋಗ್ತಾರೆ, ಅವ್ರ ಜೊತೆ ನಿಂತ್ಕೊಂಡ್ಬಿಡ್ತಾರೆ. ತಿರುಗಿ ನಾನು ಯುದ್ಧಕ್ಕೆ ಅಥವಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀನಿ ಅಂದರೆ ಯಾರೂ ನಿನ್ನ ಮಾತನ್ನು ನಂಬಲ್ಲ. ಯಾಕೆ ಅಂದರೆ ಹಿಂದೆ ಒಂದು ಸತಿ ಇದೇ ಥರ ಮಾಡಿ ಇವ್ರನ್ನ ನಂಬ್ಕೊಂಡು ಇವ್ರು ಹಿಂದೆ ಹೋಗಿ ಎಷ್ಟು ಕಷ್ಟಪಟ್ಟು ಕಡೆಗಳಿಗೆಯಲ್ಲಿ ವಾಪಸ್ ತಗೊಂಡ್ಬಿಟ್ರು ಅಂತ ಹೇಳಿ ಬರಲ್ಲ ಅಂತ ಆಗೋಗುತ್ತೆ. ಅದೇ ಪರಿಸ್ಥಿತಿ ಅರ್ಜುನನಿಗೆ ಶ್ರೀಕೃಷ್ಣ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನೀನು ಯುದ್ಧವನ್ನು ಬಿಡಬೇಡ, ನಿನ್ನ ಧರ್ಮನೇ ಯುದ್ಧ ಮಾಡೋದು, ನೀನು ಯುದ್ಧ ಮಾಡೋಕ್ಕೆ ಬಂದಿರೋದು, ನೀನು ಅತಿರಥ ಮಹಾರಥ, ಆದ್ದರಿಂದ ಯುದ್ಧ ಮಾಡು ಅಂತ ಶ್ರೀಕೃಷ್ಣ ಇಲ್ಲಿ ಅರ್ಜುನನು ಹೇಳ್ತಾನೆ. ಇಷ್ಟಕ್ಕೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯನ್ನು ನಾಳೆ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.